ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಮದುವೆ ಆಗೋದಾಗಿ ನಂಬಿಸಿ ಹಿಂದೂ ಯುವತಿಗೆ ವಂಚನೆ ಮಾಡಿದ್ದಾನೆ ಮುಸ್ಲಿಂ ಯುವಕ ಅನ್ನೋದರ ಆರೋಪ. ಹಿಂದೂ ಯುವತಿ ಜೊತೆಗೆ ಲವ್, ಮುಸ್ಲಿಂ ಯುವತಿ ಜೊತೆಗೆ ನಿಶ್ಚಿತಾರ್ಥ ಅಂತೆ. ಈತನ ಮೊಹಮ್ಮದ್ ಇಶಾಕ್ ವಿರುದ್ಧ ಸಂತ್ರಸ್ತ ಯುವತಿ ಈಗ ದೂರನ್ನ ಕೊಟ್ಟಿದ್ದಾರೆ. ಮೊಹಮ್ಮದ್ ಇಶಾಕ್ ಅಂತ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗುತ್ತೆ, ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ, ಸ್ನೇಹದ ನಂತರ ಲವ್ ಆಗುತ್ತೆ, ದೈಹಿಕ ಸಂಪರ್ಕ ಎಲ್ಲ ಬೆಳೆಸ್ತಾನೆ. ಮದುವೆ ಆಗು ಅಂತ ಹೇಳಿದ್ರೆ ಇಲ್ಲ ನಾನು ಆಗೋದಕ್ಕಾಗಲ್ಲ ಅಂತ ಕೊಲೆ ಬೆದರಿಕೆನೆಲ್ಲ ಹಾಕಿದ್ದಾನೆ ಅನ್ನೋದು ಆರೋಪ. 2025 ಸೆಪ್ಟೆಂಬರ್ 14ನೇ ತಾರೀಕು ಇನ್ನೊಂದು ಮುಸ್ಲಿಂ ಯುವತಿ ಜೊತೆಗೆ ಈತ ಎಂಗೇಜ್ಮೆಂಟ್ ಆಗಿದ್ದಾನೆ ಅನ್ನೋದು ಕೂಡ ಆರೋಪ. ಫಿಸಿಕಲಿ ಎಲ್ಲ ನನ್ನನ್ನು ಯೂಸ್ ಮಾಡ್ಕೊಂಡಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ ಅಂತ ಈಗ ಸಂತ್ರಸ್ತ ಯುವತಿ ಠಾಣೆಯ ಮೆಟ್ಲೇರಿರೋದು. ಆಮೇಲೆ ಕರೆ ಏನಾದರೂ ಮಾಡಿದ್ರೆ ನೀನನ್ನು ಕೊಲೆ ಮಾಡ್ತೀನಿ ಅಂತ ಯುವಕ ಬೆದರಿಕೆಯನ್ನು ಕೂಡ ಹಾಕಿದ್ದಂತೆ. ನೋಡಿ, ಒಂದೂವರೆ ವರ್ಷದಲ್ಲಿ ಪ್ರೀತಿ ಪ್ರೇಮ, ನಂತರ ಅದು ಕೊಲೆ ಬೆದರಿಕೆ ತನಕ, ಆ ಹಂತದ ತನಕ ಹೋಗಿದೆ. ಮೆಸೇಜ್ ಮಾಡಿ ನಯವಾಗಿ ಪುಸ್ಲಾಯಿಸಿದಂತೆ ನಯವಂಚಕ. ಮನೆಯವರ ಜೊತೆ ಮಾತಾಡಿ ಒಪ್ಪಿಸಿ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ ಆಕೆಯನ್ನು ಫಿಸಿಕಲಿ ಯೂಸ್ ಮಾಡಿಕೊಂಡು ಈಗ ಎಂಗೇಜ್ಮೆಂಟ್ ನೋಡಿದ್ರೆ ಮುಸ್ಲಿಂ ಯುವತಿ ಜೊತೆಗೆ ಆಗಿದ್ದಾನೆ. ಸೊ ನನಗಾಗಿರೋದು ಕೂಡ ಲವ್ ಜಿಹಾದೆ ಅನ್ನೋದು ಆಕೆಯ ಆರೋಪ. ಪೊಲೀಸರು ಈ ಪ್ರಕರಣದಲ್ಲಿ ಹೇಗೆ ನ್ಯಾಯ ಒದಗಿಸ್ತಾರೆ ಮತ್ತು ಈ ವ್ಯಕ್ತಿ ಸಿಕ್ಕಾಕೊಂಡಿದ್ದಾನೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಬಟ್ ಪದೇ ಪದೇ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು ನಿಜವಾಗ್ಲೂ ಸಮಾಜದ ಒಂದು ಸಮುದಾಯದ ಭಾಗದ ಕೆಲ ಯುವಕರು ಎತ್ತ ಕಡೆ ಸಾಕ್ತಿದ್ದಾರೆ ಅನ್ನೋದು ಪ್ರಶ್ನೆ. ಇನ್ನೂ ಅವ್ರಿಗೆಲ್ಲ ಬುದ್ಧಿ ಬಂದಿಲ್ವಾ ಅನ್ನೋದು ಪ್ರಶ್ನೆ ಅಷ್ಟೇ.